ಅನ್ನೋದು ಇದು ಸಿನಿಮಾ ಕತೆ. ಡೈರೆಕ್ಟ್ರು ರಾಜ್ಕುಮಾರ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾರಣ ಇಷ್ಟೇ, ಅವ್ರ ಪಾಪ ಲಾಸ್ಟ್ ಟೈಮೆಲ್ಲ ಬಂದಿದ್ರು, ನಿಮ್ಗೆ ಗೊತ್ತಿರುವಂಗೆ. ಏನ್ರಿ ವೆಂಕಟೇಶ್, ಮೊನ್ನೆ 4-5 ತಿಂಗಳಿಂದ ಇಲ್ಲೇ ಆಗಿತ್ತು ಪ್ರೆಸ್ ಮೀಟ್. ಅವಾಗ ಕಾರಣಾಂತರದಿಂದ ರಿಲೀಸ್ ಮಾಡೋಕ್ಕಾಗಿಲ್ಲ. ಕಾರಣ ಇಷ್ಟೇ, ಮೋಸ ದಗ ಅನ್ನಾಗಿಂದ ಆಗಿಲ್ಲ ಅಷ್ಟೇ, ನನ್ನಿಂದ ಅಲ್ಲ. ಒಬ್ಬ ನನ್ನ ಮಿತ್ರ ಹಣ ಕೊಡ್ತೀನಿ ಅಂತ ಹೇಳಿದವನು ಮಿತ್ರ ಮೋಸ ಮಾಡ್ದ. ನಾವು ಒಂದೊಂದು ಸತಿ ನಾವು ಸಾಕಿರೋ ನಾಯಿಗಳೇ ಕಚ್ಚಿ ಸಾಯಿಸ್ಬಿಡ್ತಂತೆ, ಗಾದಿ ಇದೆ. ಹಂಗೆ ನಾವು ಸಾಕಿರೋ ನಾಯಿನೇ ನನಗೆ ಕಚ್ಚಿ ಸಿನಿಮಾ ಅಷ್ಟೇ, ನನ್ನಿಂದ ಏನು ದುಡ್ಡು ಹಂಗಾಗಿದೆ. ದಯವಿಟ್ಟು ನನ್ನ ಹತ್ರ ಇದ್ದ ನಾಯಿಗಳಿಂದ ನಾನು ಮೋಸ ಹೋಗಿದ್ದೀನಿ, ಇನ್ನೂ ನಾನು ಮೋಸ ಹೋಗಲ್ಲ. ನನಗೆ ಗೊತ್ತಾಗಿದೆ ದುಡ್ಡು ಅಂದರೆ ಏನು, ಮನಿ ಅಂದರೆ ಏನು. ಯಾಕೆಂದರೆ ಪುಕ್ಸಾಟೆ ದುಡ್ಡು ಬಂದರೆ ಜನ ಹೆಂಗಾಡ್ತಾರೆ, ಕಷ್ಟಪಟ್ಟು ದುಡಿದ್ರೆ ಜನ ಹೆಂಗಿರ್ತಾರೆ ಅನ್ನೋದು ಎಲ್ಲ ಗೊತ್ತಿರೋ ಈ ಸಾರಗಳೇ. ಪುಕ್ಸಾಟೆ ದುಡ್ಡು ಬಂದರೆ ಮಜಾ ಮಾಡ್ತಾರೆ, ಅದಲ್ಲ. ಅದು 4 ಜನಕ್ಕೆ ಅನುಕೂಲ ಆಗಬೇಕು. ನಾನು ತೆಲುಗು ಡಿಸ್ಟ್ರಿಬ್ಯೂಷನ್ನು 20 ಕೋಟಿ 25 ಕೋಟಿ 1 ವರ್ಷದಲ್ಲಿ 6 ಪಿಕ್ಚರ್ ಇಟ್ಕೊಟ್ಟಿದ್ದೀನಿ. ಅದು ಕನಕಪುರ ಶ್ರೀನಿವಾಸ್ ಅಷ್ಟೇ. ಓನ್ಲಿ ನಾಟ್ ಕನ್ನಡ, ತೆಲುಗು ತೊಗೊಬಂದಿದ್ದೀನಿ. ಬಾಹುಬಲಿ, ಬಜರಂಗಿ ಬಾಜಾ ಹಿಂದಿ ಪಿಕ್ಚರ್ ರಿಲೀಸ್ ಮಾಡಿದ್ದೀನಿ. ಅದು ಸಕ್ಸಸ್ ಸಿಕ್ಕಿರೋದು ನಾನು ಒಬ್ಬನಿಗೇನೆ. ಆದರೆ ನಾನು ಏನು ಮಾಡಿದೆ ಅಂದರೆ, ಹಣ ಬಂದಾಗ ಲಕ್ಷ್ಮಿನ ಒಳಗಡೆ ಇಟ್ಕೊಂಡು ಪೂಜೆ ಮಾಡಿಲ್ಲ, ಒದ್ಬಿಟ್ಟೆ ನಾನು. ಅದು ನನ್ನ ದುರಹಂಕಾರ. ಇವತ್ತು ತಿಳ್ಕೊಂಡಿದ್ದೀನಿ ನಾನು. ಇವಾಗ ಮುಂದಕ್ಕೆ ಮಾಡ್ತೀನಿ. 100 ಜನಕ್ಕೆ, ನನಗಿನ್ನ ಏಜ್ ಕಮ್ಮಿನೇ, ನನಗೇನು 100 ಇಲ್ಲ 90 ಇಲ್ಲ, ಇನ್ನೂ 66. ಇನ್ನು ನಮ್ಮ ಫಾದರು 95 ವರ್ಷ ಸತ್ತವ್ರೆ. ನನಗೂ ಹೆಚ್ಚು ಕಮ್ಮಿ ಇನ್ನು 5 ವರ್ಷ ಹೆಚ್ಚು ಕಮ್ಮಿ ನಾನು ಬದುಕ್ತೀನಿ. ಯಾಕೆಂದರೆ ನಾನು ಒಳ್ಳೆಯದೇ ಮಾಡಿದ್ದೀನಿ, ನಾನು ಯಾರಿಗೂ ಮೋಸ ಮಾಡಿಲ್ಲ. ನನಗೆ ಎಷ್ಟೋ ಜನ ಮೋಸ ಮಾಡವ್ರೆ ಇಂಡಸ್ಟ್ರಿ ಒಳಗೆ, ಎಷ್ಟೋ ಜನ ಜೈಲಿಗೆ ಹೋಗವ್ರೆ, ಎಷ್ಟೋ ಜನ ಸತ್ತೋಗವ್ರೆ. ನಾನು ಮೋಸ ಮಾಡೋರು ಯಾರು ಉಳಿಲಿಲ್ಲ, ಎಷ್ಟೋ ಜನ ಸತ್ತೋಗವ್ರೆ. ಇದೇ ಪೂರಿ ಜಗನ್ನಾಥ್ ಕರ್ಕೊಬಂದು ನಾನು ಯುವರಾಜ ಅಂತ ಲಂಡನ್ ಮುಹೂರ್ತ ಮಾಡಿದೆ. ಯಾರ್ದು ಸೌತ್ ಇಂಡಿಯಾ ಯಾರೂ ಮಾಡಿಲ್ಲ ಏನ್ರಿ, ಲಂಡನ್ ಮುಹೂರ್ತ. ಆ ಪೂರಿ ಜಗನ್ನಾಥಿಂದ ಪುನೀತ್ ರಾಜ್ಕುಮಾರ್ ಸಿನಿಮಾ ಆಯಿತು, ಒಬ್ಬ ಹೀರೋ ಬಂದ. ಅದು ಬಂದದ್ದು ಕನಕಪುರ ಶ್ರೀನಿವಾಸಿಂದ ಅಂತ ಎದೆ ತೊಟ್ಕೊಂಡು ಹೇಳ್ಕೊತೀನಿ. ರಾಜ್ಕುಮಾರ್ ಅಲ್ಲ, ಕನಕಪುರ ಶ್ರೀನಿವಾಸಿಂದ ಒಬ್ಬ ಹೀರೋ ಬಂದ. ಆದರೂ ನನಗೆ ಮೋಸ ಮಾಡಿದ್ರು. ಇದಾರ ಇವತ್ತು? ಇಲ್ಲ, ದೇವ್ರು ಕರ್ಕೊಂಡ. ನೀನು ಮೋಸ್ಕರ ಬಾ ಮೇಲೆ, ನಿನ್ನಿಂದ ಅನುಕೂಲ ಆಗಲ್ಲ, ನೀನು ಬಾ ಮೇಲೆ ಅಂತ ದೇವ್ರು ಕರ್ಕೊಂಡ. ಇರಲಿ, ಅವ್ರು ಒಳ್ಳೇದು ಮಾಡಲಿ, ಎಲ್ಲರೂ ಒಳ್ಳೇದು ಮಾಡಲಿ. ನಮ್ಗೆ ಅಷ್ಟು ಹೊಟ್ಟೆ ಉಡ್ಸಿದ್ದಾರೆ. ಅವಾಗ ದುಡ್ಡು ಅಂದರೆ ಮೂಟೆ ಮೂಟೆ ತೊಗೊಂಡೋಗಿ ಕೊಟ್ಟಿದ್ದೀನಿ ದುಡ್ಡು. ಇವಾಗ ದುಡ್ಡು ಕೊಡಿ ಸ್ವಾಮಿ, ನಾವು ಪಿಕ್ಚರ್ ಮಾಡಿ ದುಡ್ಡು ಕೊಟ್ಟಿದ್ದೀವಿ. ಹೊತ್ತಾಗಿದ್ದಾರೆ, ಅವ್ರ ಆಸ್ತಿ ಇದೆ, ಮನೆ ಇದೆ, ಮಠ ಇದೆ, ಬಾಡಿಗೆ ಬರ್ತದೆ, ರೆಂಟ್ ಬರ್ತದೆ. ನಮಗೆ ಕೆಟ್ಟೋಗಿದ್ದೀನಿ, ದುಡ್ಡು ಕೊಡಿ ಅಂದರೆ. ಯಾವ್ದ್ರಿ ಮಯೂರ? ಇನ್ನೂ ಬತ್ತವ್ರೆ, ಸ್ವಾಮಿ ಬದುಕವ್ರೆ, ವಜ್ರಪುರಿ ಸ್ವಾಮಿ ಬದುಕವ್ರೆ, ಸೊತ್ತಿಲ್ಲ. ಕುಮಾರ್ ಬದುಕವ್ರೆ, ಸೊತ್ತಿಲ್ಲ. ಯಾರು ಬಂದು ಅವರು ಕನಕಪುರ ಶ್ರೀನಿವಾಸ್ ಅವರು ಅವತ್ತು ಮೂಟೆ ಮೂಟೆ ದುಡ್ಡು ಕೊಟ್ಟವ್ರೆ ಅಂತ ಒಬ್ಬ ನನ್ನ ಮಗ ಬಂದು ಹೇಳಿಲ್ಲ. ಅವರೆಲ್ಲ ಕೂಟಾಗವ್ರೆ, ಚೆನ್ನ ಬದುಕವ್ರೆ, ಚೆನ್ನ. ಅವನು ಸತ್ತಿಲ್ಲ, ಇದೇನೆ. ಆ ನನ್ನ ಮಗನಿಗೆ ಗೊತ್ತು, ಕಳ್ಳ, ದೊಡ್ಡ ಕಳ್ಳ. ಸರ್, ಬಡವ್ರಿಗೆ ಮೋಸ ಮಾಡಬಾರ್ದು. ನಿಮ್ಮ ಅಣ್ಣವ್ರು ಹೇಳ್ತಾ ಇದ್ರು ಅವಾಗ, ಬೇರೆಯವ್ರ ದುಡ್ಡು ಕಷಾಯ ಅಂತ, ಕಷಾಯ ಥರ ನೋಡಬೇಕು, ಏಳು ಥರ ನೋಡಬೇಕು, ಏಳು ಥರ ನೋಡಬೇಕು ಬೇರೆಯವ್ರ ದುಡ್ಡು. ನಮ್ಮ ದುಡ್ಡು ನಮ್ಮದು, ಹಂಗೆ ನೋಡಬೇಕು. ಈ ಅಕ್ಕಾಲನೇ ಇಲ್ವಲ್ಲ ಸ್ವಾಮಿ ಇವಾಗ. ಇವಾಗ ಹೆಂಗಿದು? ಅವಾಗ ಅಣ್ಣವ್ರು ಹೇಳ್ತಾ ಇದ್ರು, ಸಾಕ ಹೋಗ್ತೀನಿ ರೀ, ಹೋಗಿ ಇನ್ನೊಂದು ಡೇಟ್ ಕೊಡ್ತೀನಿ, ಮಾಡೋಗ್ರಿ. ನಿಮಗೆಲ್ಲ ಗೊತ್ತಿರೋ ವಿಚಾರ. ಇವಾಗ ಯಾರು ಸ್ವಾಮಿ ಇದ್ದಾರೆ ಆ ಥರ? ನಾಶ ಆಗೋಯ್ತಾ? ನಾಷ್ಟ ಆಗೋದ ಬಿಡು ಅವನು, ಅನ್ನ ತೋರಿಗೆ ನಾಷ್ಟ ಆಗೋದ ಅವನು ಅಂತಾರೆ. ಯಾಕೆ ಅವ್ರು ಉಳಿತಾರ? ಯಾರು ಉಳಿಯಲ್ಲ, ಎಲ್ಲ ಮಣ್ಣಿಗೆ ಹೋಗ್ಬೇಕು. 3 ಅಡಿ 6 ಅಡಿನೇ ದೇವ್ರು ಕೊಟ್ಟಿರೋ ಮನುಷ್ಯನಿಗೆ, ಅದೆಲ್ಲರೂ ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು. ನಮ್ಮ ಇಂಡಿಯಾ ದೇಶದಲ್ಲಿ, ಈ ಭಾರತ ದೇಶ ಬಂದಾಗ 35 ಕೋಟಿ ಜನಸಂಖ್ಯೆ ಇತ್ತು. ಅವತ್ತು ಬರ,
ಊಟ ಇರಲಿಲ್ಲ, ಅಲಿತಾ ಇದ್ದೋ ಬೀದಿಗೆ ನಾವು. ಅಂಬ್ಲಿಲ್ಲ ಹಾಕ್ತಾರ, ಅದೆಲ್ಲ ಹಾಕ್ತಾರೆ, ಇದೆಲ್ಲ ಹಾಕ್ತಾರೆ ಅಂತ ನಾನು ನೋಡಿದ್ದೀನಿ. ಇವತ್ತು 145 ಕೋಟಿ ಜನ ಇದ್ದಾರೆ. ಅನ್ನ ಇಚ್ಛಾಡ್ತದೆ ನೋಡೋದಲ್ಲ, ಅದು ನಿಮಗೂ ಗೊತ್ತು, ನಮಗೂ ಗೊತ್ತು. ಯಾಕೆ ಇಲ್ಲಿ ದೇವರು ಭಕ್ತಿ ಇನ್ನು ನಮ್ಮ ಇಂಡಿಯಾ ದೇಶ ಉಳ್ಕೊಂಡಿರೋಕ್ಕೆ. ಬೇರೆ ದೇಶದಲ್ಲಿ ಯಾವ ಸ್ವಾಮಿ, ಬೇರೆ ಇಡೀ ಪ್ರಪಂಚ ಸುತ್ತಿದ್ದೇನೆ. ಬೇರೆ ದೇಶದಲ್ಲಿ ಭೂಕಂಪ ಏನಕ್ಕಾಗುತ್ತೆ, ಅಲೆ ಸಮುದ್ರ ಅಲೆ ಏನಕ್ಕಾಗುತ್ತೆ? ಅವ್ರಿಗೆ ಭಕ್ತಿ ದೇವರು ಏನೂ ಇಲ್ಲ. ಇಲ್ಲಿ ನಮ್ಮ ಇಂಡಿಯಾ ದೇಶದಲ್ಲಿ ರಾಮ, ಲಕ್ಷ್ಮಣ, ಸೀತೆ ಅದೆಲ್ಲ ಇರೋದಕ್ಕೆ ನಮ್ಮ ಇಂಡಿಯಾ ದೇಶ ಸೇಫಾಗಿರ್ತದೆ. ಯಾಕೆ ಅಂದರೆ ದೇವ್ರನ್ನ ಪೂಜಿಸಬೇಕು, ಆಮೇಲೆ ತಾಯಿ ತಂದೆ ಅವ್ರಿಗೆ ಚೆನ್ನಾಗಿ ನೋಡ್ಕೋಬೇಕು. ಅದಿರೋ ಗಂಟ ಎಲ್ಲ ಚೆನ್ನಾಗಿರುತ್ತೆ. ಏನು ಸ್ವಾಮಿ ಮೋಸ ಇವಾಗ? ನಾನು ನೋಡ್ತಾ ಇದ್ದೀನಿ. ಫೋನ್ ಕಟ್ ಮಾಡ್ಬಿಟ್ಟು ಕೇಳಿಸ್ಕೊಳ್ಳಿ. ಯಾರೋ ನಿಮ್ಮಪ್ಪ ಎಂಥವ್ರೆ ದೇವರು. ಏನು ನೋಡ್ಬೋದು ಮೊಬೈಲ್ ಅಲ್ಲ, ಯಾಕೆ ಪೆನ್ ಇಲ್ವಾ? ಅವೆಲ್ಲ ಪೆನ್ ತೊಗೊಂಡು ಬರ್ಕೋತಾ ಇದ್ರು. ಇವಾಗ ಮೊಬೈಲ, ಅವಾಗ ಎಲ್ರಿ ಇತ್ತು ಮೊಬೈಲು. ಒಂದು ಫೋನ್ ಕಾಲ್ ಮಾತಾಡ್ಬೇಕಾದ್ರೆ 70 ರೂಪಾಯಿ. ನಾನು ಮಾತಾಡಿದ್ರೆ ಫೋನ್ ಕಾಲ್ ಬರ್ಕೋಬೇಕು, ಅದು ಬರವಣಿಗೆ ಇರಬೇಕು ಮನ್ಸೂನ್ಗೆ. ನಾನು ಓದಿಲ್ಲ ಹೆಬ್ಬೆಟ್ಟು, ಇವೆಲ್ಲ ಓದಿರೋರು. ಬರ್ಕೊಂಡು ಲೋಡ್ ಮಾಡಿಕೊಂಡು ಪೇಪರ್ ಹೋಗಿ ಹೇಳ್ಬೇಕು, ಪ್ರಚಾರ ಮಾಡಬೇಕು, ಯಾರು ಹೆಂಗೆ ಬಂದರು, ಏನೇನಾದರು ಅಂತ ಅಲ್ವಾ? ದರ್ಶನ್ ನೋಡಿ 35 ಲಕ್ಷ ರೂಪಾಯಿ ಕ್ಯಾಶ್ ಕೊಡಿ ಸ್ವಾಮಿ, ನಾನು ಪಿಕ್ಚರ್ ಮಾಡಲ್ಲ, ನಿಮ್ಗಿನ್ ಪಿಕ್ಚರ್ ಮಾಡೋಕ್ಕಾಗಲ್ಲ, ನೀವು ಜೈಲಿಗೆ ಹೋಗ್ಬಿಟ್ಟಿದ್ದೀರಾ, ಜೈಲಿಂದ ಬಂದರೆ ನಿಮ್ಮ ಜನ ನೋಡಲ್ಲ. ಜೈಲ್ ಸಿನಿಮಾ ಅಂದರೆ ಡ್ರಾಮಾ ಅಂದರೆ ಕಲಕಲ ಇರೋ ಹೀರೋ. ಅವಾಗ ರಾಜ್ಕುಮಾರ್ ಮನೆ ಬುಟ್ಟಿ ಜಮತಾ ಇರಲಿಲ್ಲ. ಏನಕ್ಕೆ? ನಾನು ನೋಡಬಾರ್ದು, ಯಾರು ಜನ ಸ್ಕ್ರೀನಲ್ಲಿ ನೋಡಬೇಕು, ಆಚೆ ನಾನು ಯಾರು ನೋಡಬಾರ್ದು. 100 ರೂಪಾಯಿ ಕೊಡೋ ವ್ಯಕ್ತಿ ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡ್ಬೇಕು ನನ್ನ ಅಂತ ಕಾಯೋರು. ಇವಾಗ ಬೀದಿಯಲ್ಲಿ ಹೋಗಿ ಕುಣಿತಾರೆ ಹೀರೋಗಳು, ಬೀದಿಯಲ್ಲಿ ಹೋಗಿ ಹೀರೋ ಕುಣಿತಾರೆ. ಯಾರಿಗೆ ನೋಡ್ತಾರೆ ಥಿಯೇಟ್ರಿಗೆ ಬಂದು ಸಿನಿಮಾ? ಮಾನ ಮರ್ಯಾದೆ ಬೇಡ ಅವ್ರಿಗೆ. ನಮ್ಮ ಹತ್ರ ದುಡ್ಡು ತಗೋತಾರೆ, ಅಲ್ಲೋ ಟಿವಿ ದುಡ್ಡು ತಗೋತಾರೆ. ಏನ್ರಿ ಅದು ಅನ್ಯಾಯ? ಅಥವಾ ಸಿನಿಮಾ ಮಾಡಲಿ, ಹೋದ ಸತಿನೂ ಹೇಳ್ತಾ ಇದ್ದೀನಿ, ಈ ಸತಿನೂ ಹೇಳ್ತಾ ಇದ್ದೀನಿ, ಅಥವಾ ಸಿನಿಮಾ ಮಾಡಲಿ, ಅಥವಾ ಟಿ ವಿ ಹೋಗಿ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಕಿಸ್ಕಿಸಿ ಅಂದ್ಕೊಂಡು ನಕ್ಕೊಂಡು ಅದು ಮಾಡಿಕೊಂಡು ಇರಲಿ. ಸಿನಿಮಾ ಮಾಡಿ ಪಡೆಯೋರು ಯಾಕ್ರಿ ಹಾಳು ಮಾಡ್ತೀರಾ? ಯಾಕೆ ಹಾಳು ಮಾಡ್ತೀರಾ? ಏನ್ರಿ ಒಬ್ಬರ ಮನೆ 50 ಕೋಟಿ ಲಾಸ್ ಆಗ್ತದೆ. ಏನ್ರಿ 50 ಕೋಟಿ ಅಂದರೆ ಒಂದು ದೇಶ ಕಟ್ಬೋದು, ಒಂದು ಊರೇ ಕಟ್ಬೋದು. 50 ಕೋಟಿ ದುಡ್ಡಂದ್ರೆ ದುಡ್ಡಲ್ವ 50 ಕೋಟಿ? ಎಷ್ಟು ಹೊಟ್ಟೆ ಸಿನಿಮಾ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಯಾರು ಬರ್ತಾರೆ ಸಿನಿಮಾ ಮಾಡೋಕ್ಕೆ? ಪೇಪರ್ 50 ಕೋಟಿ ಲಾಸ್ ಆಯಿತು, 30 ಕೋಟಿ ಲಾಸ್ ಆಯಿತು, 50 ಕೋಟಿ ಲಾಸ್. ಸರ್ ನೈಟು ಪಡಿಯರ್ ಚೇಂಜ್, ನೈಟು ಪಡಿಯರ್ ಚೇಂಜ್, ಡಿಸ್ಟ್ರಿಬ್ಯೂಟರ್ ಚೇಂಜ್, ನೈಟು ಯಾವುದಾದ್ರು ಕಾಲದಲ್ಲಿ ಕೇಳಿದ್ದೀರ ಸ್ವಾಮಿ ನೀವು? ಇವತ್ತಿದ್ದವನೊಬ್ಬ ಪಡಿಯೋರು, ನಾಳೆ ಇರೋನು ತಿರ್ಗಾ ಬೆಳಿಗ್ಗೆ ಚೇಂಜ್ ಮಾಡಿದ್ರೆ ಇನ್ನೊಬ್ಬ ಪಡಿಯೋರು. ಇವನು ದುಡ್ಡು ತಂತಾನೆ, ಡಿಸ್ಟ್ರಿಬ್ಯೂಟರ್ ಇವನು ದುಡ್ಡು ತಂತಾನೆ. ನಾವು ಯಾರು ಕೇಳಲ್ಲ? ಇನ್ನೆಲ್ಲಿ ನ್ಯಾಯ ಇದೆ, ನೀತಿ ಇದೆ ಹೇಳಿ? ನೀವೇ ಹೇಳಿ. ನನ್ನೇನು ತಪ್ಪಾದರೆ ಸಾರ್ ನೀವು ತಪ್ಪಾತಾಡ್ತಾ ಇದ್ದೀರಿ ಅಂತೇಳಿ. ಇವತ್ತು ರಾತ್ರಿ 12 ಒಬ್ಬ ಡಿಸ್ಟ್ರಿಬ್ಯೂಟ್ರ್ ಅಂತೆ, ಬೆಳಿಗ್ಗೆ 7 ಗಂಟೆಯಿಂದ ಇನ್ನೊಬ್ಬ ಡಿಸ್ಟ್ರಿಬ್ಯೂಟ್ರು. ಇವನು ದುಡ್ಡು ತಗೊಂಡ ಅದು ನ್ಯಾಯನಾ? ಯಾರು ನಂಬ್ತಾರೆ ಸಿನಿಮಾ ಅಂದರೆ? ನೀವೇ ಹೇಳಿ. ಒಂದು ನ್ಯಾಯ, ನೀತಿ, ಧರ್ಮ ಅನ್ನೋದಿಲ್ವಾ? ಫೋನ್ ಎತ್ತಕ್ಕೆಲ್ಲ ಸರ್. ಅವನು APS ದೊಡ್ಡ ನಾಯಿ ಸಾಕೊಂಡು ನಾಯಿ ಬಿಡ್ತಾನೆ. ದುಡ್ಡು ಕೇಳಕ್ಕೆ ಹೋದ್ರೆ ಲೋಪ ತಲೆಡ್ಕೋತೀನಿ ನೀನು. APS ಡೈರೆಕ್ಟ್ರೆ ನೀನು ಈ ಬಾಳೆ ಹಾಕಬಾರ್ದ್ಯಾ? 25 ಲಕ್ಷ ಕೊಟ್ಟೆ ಅವನ ಅಪಾಯಿಂಟ್ಮೆಂಟ್ ತಗೊಳ್ಳಕ್ಕೆ. ಕಿಸ್ ಅಂತ ಓಟ್ ಇಟ್ಕೊಂಡು ಅವನೇ ನನ್ನ ಮನೆ ಫೋನ್ ತೆಗ್ಯಾ. ನಿನ್ನ ಅಪ್ಪನ ಬಿಟ್ಟಿದ್ರೆ ಫೋನ್ ತೆಗಿಬೇಕು ನೀನು.
ಚಿಕ್ಕ ಹುಡುಗರ ತೆಗಿಬಾರ್ದು ಫೋನ್ ನೀನು. ಆಮೇಲೆ ಅವ್ನು ಜೋಗಿ ಪ್ರೇಮ್ ಏನು ಸ್ವಾಮಿ, ಅವನಿಂದ ಅವನು ಉದ್ಧಾರ ಆಗವನೆ. ನಾನು 10 ಚಾಯಿಸ್ಕೊಂಡು 18 ವರ್ಷ ಆಯಿತು. ಎಷ್ಟು ಹೋಗಿದ್ದೀರಾ ಅವನಿಗೆ? ಅನ್ನಕ್ಕೆ ಕಸಿಲ್ವಾ, ದುಡ್ಡಿಗಿಲ್ವಾ? ಇವತ್ತಿಂದ ಇಷ್ಟರ ಗಂಟೆ ಅವ್ರು ಪಿಕ್ಚರು ಜೋಗಿ ಪ್ರೇಮ್ ಪಿಕ್ಚರ್ ಮಾಡಿದ್ರು. ಇವತ್ತು ಗಂಟೆ ಒಬ್ಬ ಪಡಿಯೋರು ಉಳಿದಿಲ್ಲ. ಯಾರು ಉಳಿದವ್ರೆ ಅಂತ ಅವ್ನು ಮಾತ್ರ ಚೆನ್ನಾಗವನೆ. 100 ಕೋಟಿ ದುಡ್ಡು ಮಾಡಿಕೊಂಡು ಫೋನ್ ತೆಗಿಯಲ್ಲ. ಪ್ರೇಮ್ ನಾಳೆ ಕತ್ತೀರ ಬಡಿಯ ಬಾರ ನೀನು ಗಂಚಾರ ನನ್ನ ಮುಂದೆ ಔಷಧಿಗಳಾಡ್ತಿಯಲ್ಲ. ನಿಮ್ಮ ಅಪ್ಪ ನೀವು ಹುಟ್ಟಿದ್ರೆ ಬಾ ನನ್ನ ಮುಂದೆ. ಯಾಕೋ ಈ ಥರ ಮನೆ ಆಗಿ ಕೆಲಸ ಮಾಡ್ತೀರಾ? ತಿನ್ನಿಕ್ಕಿಲ್ವಾ ನಿಮಗೆ? ದೇವ್ರು ಕೊಟ್ಟವಲ್ಲೇ ಕೋಟಿಗಟ್ಟಲೆ ದುಡ್ಡು. ನನ್ನ ಮಗನೇ ನೀನು ಊರಲ್ಲಿ ಎಮ್ಮೆ ಮೇಯಿಸೋದು ನನಗೆ ಗೊತ್ತಿಲ್ವ? ಎಲ್ಲ ಗೊತ್ತು. ನೀನು ಎಮ್ಮೆ ಮೇಯಿಸ್ತಾ ಇರೋದು, ಕುರಿ ಮೇಯಿಸೋ ಎಲ್ಲ ಗೊತ್ತು. ಅಂತ ಜೋಗಿ ಅಂತ ಪಿಕ್ಚರ್ ಮಾಡಿದವನೆ ನಾಷ್ಟ ಮಾಡ್ಬಿಟ್ಟೆ ನೀನು. ಎಕ್ಸ್ಕ್ಯೂಸ್ ಸಿನಿಮಾ ಮಾಡಿದವನಿಗೆ ನಾಷ್ಟ ಮಾಡ್ಬಿಟ್ಟೆ ನೀನು. ಯಾರಿಗೂ ಉದ್ಧಾರ ಮಾಡಿದ್ಯಾ? ಕರಿಯ ಅಂತ ಪಿಕ್ಚರ್ ಮಾಡಿದ ಸ್ವತ್ತೇ ಹೋದ. ಅವತ್ತು ಸಾಲ ಮಾಡಿದ ಕೊರ್ಗಿ ಸ್ವತ್ತದ. ಬಾಲರಾಜ್ ಅಂತ ಆನೆಕಲ್ಲನು. ನೀವಲ್ಲ ಒಬ್ಬ ಡೈರೆಕ್ಟ್ರ. ನಿಮ್ಗೆ ನಾಚಿಕೆ ಏನಿಲ್ಲ. ಏನು ದುಡ್ಡ ಒತ್ಕೊಂಡ ಹೋಯ್ತೀರಾ? ಇದೆಲ್ಲ ನೀವು ದಯವಿಟ್ಟು ಬರಿಬೇಕು. ಹಿಂಗೆ ಬರೀರಿ ಸ್ವಾಮಿ, ನಾನೇ ಹೇಳ್ದ ಅಂತ ಬರೀರಿ. ಇಂಥ ನನ್ನ ಮಕ್ಕಳಿಗೆ ನಾನು ನೋಡಿ 70 ವರ್ಷ ಸಾಕಾಗ್ಬಿಟ್ಟಿದ್ದೀನಿ ಎಲ್ಲರೂ. ನಾನೇನು ಇವತ್ತು ಬಂದಾನಲ್ಲ, ಫಸ್ಟು ಡಿಸ್ಟ್ರಿಬ್ಯೂಷನ್ ಮಾಡಿದೆ. 7 ವರ್ಷ ಡಿಸ್ಟ್ರಿಬ್ಯೂಷನ್, 150 ಪಿಕ್ಚರ್ ಆಂಧ್ರ ಪ್ರದೇಶ್ ಜೆ ಫಿಲಮ್ಸ್ ಅಂತ. ಆಮೇಲೆ ಇಲ್ಲಾರು ಪ್ರೆಸ್ ಅವರು ಅವಾಗ ಹೇಳಿದ್ರು ಕನ್ನಡ ಪಿಕ್ಚರ್ ಮಾಡಿ ಸ್ವಾಮಿ, ದುಡ್ಡು ಯಾಕೆ ಅಲ್ಲ ತಗೊಳತ್ತೆ, ನೀವು ಕನ್ನಡದವರು ಕನ್ನಡ ಮಾಡಿ ಅನ್ನೋದು. ಆಮೇಲೆ ಇಲ್ಲಿ ಬಂದರೆ ಇಲ್ಲಿ ಮೋಸ ಎಲ್ಲೂ ಇಲ್ಲ. ಕನ್ನಡದಲ್ಲಿ ಮಾಡುವಷ್ಟು ಆರ್ಟಿಸ್ಟ್ಗಳು, ಡೈರೆಕ್ಟ್ರುಗಳು ಮೋಸ ಮಾಡುವಷ್ಟು ಕ್ಯಾಮ್ರಾಮನ್ ಸಹ ಸತ್ಯ ಆಗಿದೆ. ಅವನ ಅಪಾರ್ಟ್ಮೆಂಟ್ ತೊಗೊಳಕ್ಕೆ 10 ಲಕ್ಷ ಕಾಸು ಕೊಟ್ಟೆ ಸರ್. ಇದೇ ಮಯೂರ ಪಿಕ್ಚರ್ಗೆ 4 ಅಪಾರ್ಟ್ಮೆಂಟ್ ತೊಗೊಂಡವನೆ. ನಮ್ಮ ದುಡ್ಡು ಕೂಡ ಕಷ್ಟ ಇದ್ದೀವಿ. ಡೈರೆಕ್ಟ್ರು ಸತ್ತೋದ, ಅಪ್ಪು ಸತ್ತೋದ ಅಂದ್ರೂ ಈಗ ಆಗ ಮೊನ್ನೆ ಹೋಗು ನನ್ನ ಮಗನೇ ಇನ್ನು 1 ವಾರದಾಗ ಯಾರು ಸಾಯ್ತಾರೆ ಹೋಗು ನಿಮ್ಮ ಮನೇಲಿ ಇದೆ. ಅವ್ನು ತಮ್ಮ ಸತ್ತೋದ. ಹೆಗಡೆ ತಮ್ಮ ಕ್ಯಾಮ್ರಾಮನ್, ಗ್ರೇಟ್ ಕ್ಯಾಮ್ರಾ. ಹೆಗಡೆ ಗೊತ್ತೇನ್ರಿ ನಿಮಗೆ? ಹೆಗಡೆ ಕ್ಯಾಮ್ರಾಮನ್ ಗೊತ್ತಾ? ನಮ್ಮ ಹೆಣ್ಣು ಶಿಷ್ಯ. ಹಾಂ, ಸತ್ತೋಗ್ಬಿಡ್ತಾರೆ. ಶಾಪ ಇರಬಾರ್ದಂತೆ. ಯಾರು ಉಳಿಯಲ್ಲ. ಯಾಕೆ ಈ ಬಾಳೆಯಲ್ಲಿ ಬಾಳಬೇಕು? ಅಂತೀನಿ. ಕೆಟ್ಟ ಹೆಸರು ಬೇರೆ ಯಾರು ಸಿನಿಮಾದವರು ಆಂಧ್ರದವ್ರು ಬರೋಲ್ಲ, ಎದುರ್ಕೋತಾರೆ. ಎಲ್ಲ ಮೋಸ ಅಂತ. ಕರ್ನಾಟಕಕ್ಕೆ ಹೋದ್ರೆ ಹಿಂಡಾಕ್ಬಿಡ್ತಾರೆ, ಮೋಸ ಅಂತ ಎದುರ್ತಾರೆ. ದುಡ್ಡು ಹಾಕೋಕೆ ಬರಲ್ಲ. ಎಲ್ಲ ಡೈರೆಕ್ಟ್ರುಗಳು ಇರ್ಬೋದು, ಇನ್ನೊಬ್ಬ ಇರ್ಬೋದು, ಮತ್ತೊಬ್ಬ ಇರ್ಬೋದು. ಮೋಸ ಮಾಡೋದು ಬಿಡಿ, ಕನ್ನಡ ಇಂಡಸ್ಟ್ರಿ ಉಳ್ಕೋತದೆ. ಆಮೇಲೆ ಗೆದ್ದಿ ಬಿಡ್ರಿ ಹೇಳ್ತೀನಿ. ಏನ್ರಿ ಪಿಕ್ಚರು ತೆಗೆದು ಬಾಡಿಗೆನೂ ಕೊಡ್ಬೇಕೇನ್ರಿ ನಾವು? ಯಾವ ನ್ಯಾಯ ಇದು? ಆಮೇಲೆ 10 ರೂಪಾಯಿ ಪ್ಯಾಕೆಟು 100 ರೂಪಾಯಿ ಮಾಡ್ತಾರೆ. 10 ರೂಪಾಯಿ ಪ್ಯಾಕೆಟು. ಒಬ್ಬ ಬಡವ ಯಾರು ಬಂದು ಥಿಯೇಟ್ರಿಗೆ ಬಂದು 10 ರೂಪಾಯಿ ಏನಾರು ಕೊಡಪ್ಪ, 100 ರೂಪಾಯಿ ಅಂದರೆ ಎಲ್ಲಿಂದ ತರ್ತಾರೆ ಅವರು? ಯಾಕೆ ಬಾಡಿಗೆ ತಗೊಳಲ್ವ ನೀವು? ತಗೊಳ್ಳೋದ್ರೆ ಬಾಡಿಗೆ ಯಾಕ್ರಿ ಮಾಡ್ತೀರಾ? 100 ರೂಪಾಯಿಗೆ ಅನ್ನ ತಿಂತೀರಾ? ಏನು ತಿಂತೀರಾ ನೀವು? 10 ರೂಪಾಯಿ ಅಂತ 20 ರೂಪಾಯಿ ಮಾರಿ, ಓಕೆ. 100 ರೂಪಾಯಿ ಮಾರೋದಾ? ಯಾರಿಗೆ ಬರ್ತಾರೆ ಜನ? ಥಿಯೇಟ್ರಿಗೆ ಯಾರು ಬರ್ತಾರೆ? ಇಂಥ ಚಂಡಾಳ ವ್ಯಾಪಾರ ನಾನು ಎಲ್ಲೂ ನೋಡಿಲ್ಲ. ಇದು ಬರಲ್ಲ ಬಿಡಿ ಸ್ವಾಮಿ. ನಂದು 15 ಎಕರೆ ಜಮೀನು ಇದೆ. ಅಲ್ಲೋಗಿ ಬಾಳೆನೋ ಗಿಳೆನೋ ತೆಂಗಿನಕಾಯಿ ಹಾಕೊಂಡು ಜೀವನ ಮಾಡ್ತೀವಿ. ಎಲ್ಲ ಗೊತ್ತು ನನಗೆ. ನಾನು ಸಾಮಾನ್ಯ ವ್ಯಕ್ತಿ ಅಲ್ಲ, ನನಗೆಲ್ಲ ಗೊತ್ತು. ಕಡಲೆಕಾಯಿ ಮಾರೋದು ಗೊತ್ತು. ಬೀದಿ ಮೇಲೆ ನಾವು ಪುಟ್ಟೆ ಹಾಕೊಂಡು ಕಡಲೆಕಾಯಿ ಮಾಡ್ತಾ ಇದ್ದೋ ಅವಾಗ ಕೆಂಟಲ್ಲಿ. ಕಡಲೆಕಾಯಿ ಅಂತ ಇದೆ, ಅದು ಗೊತ್ತು. ಬೆಲ್ಲ ಮಾರೋದು ಗೊತ್ತು. ಜೀವನ ಮಾಡಲಿಕ್ಕೆ ಏನ್ರಿ
ಮನ್ಸೂನ್ ಬೇಕಾಗಿರೋದು ಬೆಳಗ್ಗೆ ಅಂತ 100 ರೂಪಾಯಿಲೂ ಜೀವನ ಮಾಡ್ಬೋದು, ಕೋಟಿ ರೂಪಾಯಿಲೂ ಜೀವನ ಮಾಡ್ಬೋದು. ಅದು ಜೀವನ. ಬದುಕಿದ್ರೆ ಸಾಕು. ದುಡ್ಡಿಗೆ ಕಚ್ಚಾಡಲಿಕ್ಕೇನು 200 ವರ್ಷ 300 ವರ್ಷ ಇಡ್ತಾರೇನ್ರಿ ವೆಂಕಟೇಶ್? ಯಾವಾಗ ದೇವ್ರು ಬಾ ಅಂತ ಆಡ್ತಾನೆ, ನೀನು ಮಾಡೋದು ಸಾಕು, ಐ ಕಮಿಂಗ್ ಅಂತಾನೆ, ಹೋಯ್ತಾ ಇರ್ಬೇಕು. ಗೊತ್ತಾಗಲ್ಲ ಹೆಂಗೆ ಹೋಯ್ತೀನಿ ಅಂತ, ಹೋಯ್ತಾ ಇರ್ಬೇಕು. ನನ್ನಿಂದ ಯಾರು ಕೇಳಬಾರ್ದು. ದೇವರು ನಮಗೆ ಕಲಿಸಿರೋದು ಒಳ್ಳೇದು ಮಾಡು, ಇನ್ನೊಬ್ರು ಕೆಟ್ಟದ್ದು ಮಾಡಬೇಡ. ನಿನ್ನ ಕೈಲಾದ ಒಳ್ಳೇದು ಮಾಡು. ಇನ್ನೊಬ್ರು ನೋಡಿ ಅವನು ಹಂಗಾಗೋದ, ನಾನು ಹಿಂಗಾಗೋದ ಅಂತ ಹೇಳ್ಬಾರ್ದು. ಇದೇ ನಮ್ಮ ದ್ವಾರಕೇಶ್ ಅವರು ಎಷ್ಟು ಸಿನಿಮಾ ತೆಗೆದವ್ರು ಸ್ವಾಮಿ. ಅವ್ರ ಗತಿ ಏನಾಗಿದೆ ಇವತ್ತು ನೋಡಿ. ಅವನೊಬ್ಬ ಪುಣ್ಯಾತ್ಮ. ಅವ್ರ ಮನೆ ತಗೊಂಡ್ರು ಸ್ವಾಮಿ ನೀವು ಸ್ವಂತ ಮನೆ ಮಾಡೋ ಗಂಟ ನೀವು ಮನೆ ಇರಿ ಅನ್ನೋದಕ್ಕೆ ಅವ್ನು ಪ್ಯಾನ್ ಇಂಡಿಯಾ ಆದ ಹೀರೋ. ಹಂಗಿರ್ಬೇಕು ಯಾವತ್ತೂ. ರಿಷಬ್ ಶೆಟ್ಟಿ ಪ್ಯಾನ್ ಇಂಡಿಯಾ ಆದ. ಅದು ಹೊಟ್ಟೆವ್ರಿಗೂ ಸಾಯ್ತಾ ಇದ್ರೆ ಅವರೇ ಸಾಯ್ಬೇಕು. ಒಳ್ಳೆತನ ಇದ್ರೆ ದೇವ್ರು ಕಾಪಾಡ್ತಾರಂತೆ ಯಾವತ್ತೂ. ಅದೇನ್ರಿ ವೆಂಕಟೇಶ್, ನಿಮ್ಮ ಬ್ರಾಹ್ಮಣರು ನಿಮ್ಗೆಲ್ಲ ಗೊತ್ತು. ಇವಾಗ ಬ್ರಾಹ್ಮಣರು ತುಂಬ ವರ್ಷ ಇರ್ತಾರೆ ಅಂದರೆ ಕಾರಣ ನೀವು ಊಟ ಮಾಡೋದು 1 ಗಂಟೆ. ಯಾಕೇಳಿ ಚೆನ್ನಾಗಿ ತಿಂದು ಅಗಿದು ಹೋಗೇ ಅರ್ಗೋಗ್ಬೇಕು. ಯಾಕೆ ಅಂದರೆ ನೀವು ರಿಸ್ಕ್ ತಗೊಳ್ಳಲ್ಲ. ಸ್ವಾಮಿ ಅವರಪ್ಪ ಅವರು ನನಗೆ ಗುರುಗಳು. ಚಿಕ್ಕಪ್ಪ ಅವ್ರು ನಮ್ಮ ಗುರುಗಳು. ಯಾಕೆ ಸರ್ ಅವರು 100 ವರ್ಷ ಇರ್ತಾರೆ? ಊಟ ತಿನ್ಬೇಕಾದ್ರೆ ಅಗಿರಿ 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 ತಿನ್ನಿ, ಮಜ್ಜಿಗೆ ಕುಡಿದು ನಿದ್ದೆ ಬರ್ತದಂತೆ. ಮಲಗಿ 2 ಅವರ್ ಆದ್ಮೇಲೆ ಬೇರೆ ಕೆಲಸ. ಅದು ಬ್ರಾಹ್ಮಿಣ್ಸ್ ಅನ್ನೋದು. ಅದಾದ್ಮೇಲೆ ಸಟ್ರು. ಜಾಸ್ತಿ ಬದುಕಿರೋದು ಬ್ರಾಹ್ಮಿಣ್ಸ್ ನಂಬರ್ 1, ಸೆಕೆಂಡ್ ಸಟ್ರು. ನಿಮ್ಗೆ ಗೊತ್ತಿಲ್ಲ ಏನು ಗೊತ್ತಿಲ್ಲ, ನೀವು ಓದಿರ್ಬೇಕು. ಗೊತ್ತಿಲ್ಲ, ಕಲ್ತ್ಕೊಳ್ಳಿ. ನಮ್ಮ ಪೆದ್ದ ಹೇಳ್ತಾ ಇದ್ದೀನಿ, ಕಲ್ತ್ಕೊಳ್ಳಿ. ಕಿರಣ, ಹಂಗಿದೆ ಪ್ರಪಂಚ. ಅಲ್ಲ ಪ್ರೆಸ್ಸವರು ಆಗಲಿ ಮೀಡಿಯಾ ಆಗಲಿ ನನ್ನ ಸಿನಿಮಾ ಮುಟ್ಟು ಹಾಕ್ಬಿಟ್ರು ಜನ ಬರಲ್ಲ. ಯಾರು 100 ರೂಪಾಯಿ ಕೊಡ್ತಾರೆ ಜನ ನೋಡ್ತಾರೆ, ಅವ್ರದ್ದೇ ಅಂದರೆ ಆವಾಗ ನನ್ನ ಕಾಸು ಬರ್ತದೆ. ಅದನ್ನು ತಿಳ್ಕೊಂಡಿದ್ದೀನಿ. ನೀವು ಅಷ್ಟೇ. ಪಿಕ್ಚರ್ ನೋಡಿ ಚೆನ್ನಾಗಿದ್ರೆ ಬರೀರಿ, ಚೆನ್ನಾಗಿದೆ ಮ್ಯಾಟ್ ಇದೆ ಅಂತ. ಬಡ್ಜೆಟ್ 100 ಕೋಟಿ ಆಗ್ಬೋದು, 50 ಲಕ್ಷ ಆಗ್ಬೋದು. ಕತೆ ಚೆನ್ನಾಗಿದ್ರೆ ಮಾತ್ರ ಬರೀರಿ. ಒಳ್ಳೆ ಮೆಸೇಜ್ ಕೊಡೋಗ್ಬಿಡಪ್ಪ. ಯಾಕೆಂದರೆ ಈ ಪಿಕ್ಚರು ಇನ್ನೊಬ್ರು ಪ್ರೊಡ್ಯೂಸರ್ ಮಾಡಿದರು. ನನಗೆ ಡೈರೆಕ್ಟ್ರು ತೋರಿಸ್ತಾ. ನಾನು ಕಾಲು ಹಿಡ್ಕೊಂಡ ಬಂದು ಹೈದರಾಬಾದಲ್ಲಿ, ಅಣ್ಣ ನೀವು ಒಂದು ಅರ್ಧ ಗಂಟೆ 1 ಅವರ್ ಪಿಕ್ಚರ್ ನೋಡಿ ಅಂತ. ಪಿಕ್ಚರ್ ನೋಡಿದೆ, ಮ್ಯಾಟ್ ಇಲ್ಲ ಬಿಡೆಯ. ಯಾಕೆಂದರೆ ನನಗಾಗಿ ಬರ್ತದೆ. ಕಾರಣ ಏನು ಅಂದರೆ ಬಹುದೂರು ಸಿನಿಮಾನು ಟೇಕ್ ಓವರ್ ಮಾಡೋದು ಗೊತ್ತಿರುವಂಗೆ. ಹಿಂಗೆ ಯಾರೋ ಬೇರೆ ಪ್ರೊಡ್ಯೂಸರ್ ಮಾಡಿದರು. ಅವ್ನು ಬಡ್ಜೆಟ್ ಸಾಲದೆ ಅವಾಗ ಡೈರೆಕ್ಟ್ರು ಬಂದು ನಮ್ಮ ಕಾಲು ಹಿಡ್ಕೊಂಡ. ಹೀರೋ ಬಂದು ಹಿಡ್ಕೊಂಡ, ಮಿಸ್ಟರ್ ಧ್ರುವ ಸಜ್ಜ ಅಣ್ಣ ಮಾಡೋಣ, ಇದು ಟೇಕ್ ಓವರ್ ಮಾಡೋಣ ಅಂತ. 125 ದಿನ ನರ್ತಕ್ಕೆ ಥಿಯೇಟ್ರು. ಬಹುದೂರು ಸಿನಿಮಾ ಅದಕ್ಕೆ ಮುಂಚೆ ಅದ್ದೂರಿ ಸಿನಿಮಾ ನೆಗ ಇಟ್ಟು. ಆದರೂ ಒಂದು ಪಿಕ್ಚರು ಟೇಕ್ ಓವರ್ ಮಾಡೋ ಯಾರೂ ಇಲ್ಲ. ಒನ್ಲಿ ಕನಕಪುರ ಶ್ರೀನಿವಾಸ್ ಚಾಲೆಂಜ್ ಮಾಡಿ ಹೇಳ್ತೀನಿ, ಒನ್ಲಿ ಕನಕಪುರ ಶ್ರೀನಿವಾಸ್ ಟೇಕ್ ಓವರ್ ಮಾಡ್ದ, ಇಟ್ಟು ಮಾಡ್ದ ಪಿಕ್ಚರು. ಎದೆ ಕಟ್ಕೊಂಡು ಹೇಳ್ತೀನಿ. ಯಾಕಿದ್ದೆ ಸರ್? ನಾನು ಮಾತಾಡ್ರಂಗ್ರಿ, ನನ್ನ ಸ್ಟೈಲು ಅದೇ. ನಮ್ಮ ಡೆಪ್ಟಿ CM ಮಾತಾಡಿದ್ರೆ ಅವ್ರು ಟೆನ್ಷನ್ ಆಗಲ್ವಾ? ಅವ್ರು ಮೊನ್ನೆಲ್ಲ ಲಾಳ ಪೆಟ್ಟಿಸ್ತೀನಿ ಆರ್ಟಿಸ್ಟ್ಗೆ ಅಂದರು. ನಮ್ಮನೆ ಉಣ್ತಾ ಇದ್ರು ಅವಾಗ. ನಮ್ಮ ಚೇಂಬರ್ ಉಣ್ತಾ ಇತ್ತಾ? ನೀವು ಮೀಡಿಯಾ ಏನು ಮಾಡ್ತಾ ಇದ್ರಿ? ನೆಟ್ಟು ಬೋಲ್ಟು ಅಂದ್ರೆ ಏನ್ರಿ? ಕಾಲುವ ಕತ್ತಾಡ್ಬಿಡ್ತೀನಿ ಅಂತ ಗೊತ್ತಾ ನಿಮಗೆ? ಹಂಗಂದಿಲ್ವಾ? ನಮ್ಮ ಡೆಪ್ಟಿ CM ಕನಕಪುರದವರು ಅವ್ರಪ್ಪ ಟೆಂಟ್ ಮಾಡಿಕೊಂಡಿದ್ದ. ನಾನು ನೋಡಿದ್ದೀನಿ. ಸಿನಿಮಾ ಇಂದನೇ ಬಂದಿರೋದು ಕೆಂಪೇಗೌಡ ಅವರಪ್ಪ. ಅವ್ನು ಡೆಪ್ಟಿ CM, ಇವಾಗ ಡೆಪ್ಟಿ CM ಆದಾಗ. ಅದಕ್ಕೆ ಮುಂಚೆ ಜಾವ ಗಾಡಿಗೆ ಪೆಟ್ರೋಲ್ ಕಾಸು ಇರಲಿಲ್ಲ. ಹಿಂಗೆ ಬರೀಬೇಕಾರೆ ಜಾವ ಗಾಡಿಗೆ ಪೆಟ್ರೋಲ್ಗೆ ನಾನು ಕೊಟ್ಟಿದ್ದೀನಿ ಕಾಸು. ಡೆಪ್ಟಿ CM DK ಶಿವಕುಮಾರ್ಗೆ
ನಾನು ಕನಕಪುರ ಬಂಡೆ. ಆಮೇಲೆ ನನ್ನ ಹೆಸರು ಇವಾಗ ಅವ್ನು ನನ್ನ ಹೆಸರು ಆಮೇಲೆ ಅವ್ರು ಬಂದಿರೋ ದುಡ್ಡು ಜಾಸ್ತಿ ಆದಮೇಲೆ. ನಾನು 55 ವರ್ಷದಿಂದ ಸಾವುಕಾರ. ರಮೇಶ್ ಭಟ್ ಮನೆ ತೊಗೊಂಡು ಕನಕಪುರದಲ್ಲಿ 18 ಲಕ್ಷ ರೂಪಾಯಿ ಮನೆ. ರಮೇಶ್ ಗೊತ್ತಲ್ಲ ಆಕ್ಟಿಂಗು. ಅವ್ರು ಎಲ್ಲಿಯವರು? ರಮೇಶ್ ಭಟ್ ಎಲ್ಲಿಯವ್ರಿ? ಯಾವ ಊರವರು? ಈ ಪ್ರೆಸ್ಸವ್ರು ಗೊತ್ತಿರೋ ಹೇಳಿ, ಅವ್ರು ಯಾವ ಊರು, ಅವ್ರ ಹೆಂಡತಿ ಏನು? ಅವ್ರ ಮಿಸಸ್ ಅದು ಗಾವಿತ್ರಿ ಅಂತ, ಲಕ್ಷ್ಮೀ ಅಯ್ಯಮ್ಮ. ಏನು ಹೇಳಿ, ಮದುವೆ ಮಾಡಿಕೊಂಡು ನಮ್ಮ ಊರಲ್ಲೇ ಇದ್ರು. ಸ್ವಾಮಿ ಈ ಊರಲ್ಲಿ ನನಗೆ ಆಗಲ್ಲ, ನಾನು ಹಾಕಿ ಮಾಡೋನು RS ತಗೋಬಿಡಿ ಮನೆ, ನಾನು ಬೆಂಗಳೂರು ಸೆಟ್ಲ್ ಆಗ್ಬಿಡ್ತೀನಿ ಅಂತ. ಆ ಪಾಪ ಬ್ರಾಹ್ಮಣ್ಸು, ಅಯ್ಯೋ ಪಾಪ ಇವ್ರ ಕೈಲಿ ಆಗಲ್ಲ, ರೇಷ್ಮೆ ಕೆಲಸ ಅಂದರೆ ವಾಸನೆ ಕೆಲಸ, ಇಲ್ಲಿ ಮಾಡೋಕ್ಕಾಗಲ್ಲ ಅಂತ 14 ಲಕ್ಷ ರೂಪಾಯಿ ಅವತ್ತು. ನಾನು ಹೇಳ್ತಾ ಇದ್ದು 40 ವರ್ಷ ಹಿಂದೆ ಮಾತು, ಇವತ್ತಿನ ಮಾತಲ್ಲ. ದುಡ್ಡು ಸುರಿದ್ಬಿಟ್ಟೆ ಮೂಟೆಯಲ್ಲಿ, ಕ್ಯಾಶ್ ಎಲ್ಲ. ಇವತ್ತು ನನ್ನ ಫೋಟೋ ಅವ್ರು ಮನೇಲಿ ಇಟ್ಕೊಂಡವ್ರು, ಹೋಗಿ ನೋಡಿ, ಹೋಗಿ ಚೆಕ್ ಮಾಡಿ. ಅದು ಕನಕಪುರ ಶ್ರೀನಿವಾಸ ಅಂದರೆ ಫಸ್ಟ್ ಬಂಡೆ ಕನಕಪುರ ಶ್ರೀನಿವಾಸ. 2ನೇ ಬಂಡೆ ಇವಾಗ ಬಂದವರಲ್ಲ, ನಾನು ಕೊಟ್ಟಿರೋದು 2ನೇ ಬಂಡೆ ಅವರು. ಧೈರ್ಯವಾಗಿ ಹೇಳ್ತೀನಿ ನಾನು ಯಾವ ಇದ್ರಲ್ಲ. ಅವ್ರ ಬಾಬಾ ಬಂದ ಸಿನಿಮಾಗೆ ಒಂದೇ ಪಿಕ್ಚರು ಔಟು, ನಿಮಗೆಲ್ಲ ಗೊತ್ತಿರಬೇಕು, ಕಾಂತರಾಜ್ ಅಂತ. ಬರೀರಿ ಹಿಂಗೇನೆ ಮೆರವಣಿಗೆ ಅಂತ ಅವ್ರು ಪಿಕ್ಚರ್ ಮಾಡಿದ, ಊರೆಲ್ಲ ಸಾಲ. ಇನ್ನೂ ಕೊಟ್ಟಿಲ್ಲ. ನಾನು ಕೇಳ್ತಾರೆ ಎಲ್ರಿ ನಿಮ್ಮ ಫ್ರೆಂಡು ಅಂತ. ಹಾಂ 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 ಒಂದೇ ಪಿಕ್ಚರ್ ಮಾಡೋದು. ಪ್ರಜ್ವಲ್ ಹೀರೋ ರೀ, ಮಹೇಶ್ ಡೈರೆಕ್ಟ್ರು. ಮೆರವಣಿಗೆ ಊರೆಲ್ಲ ಸಾಲ ಮಾಡ್ಕೊಂಡು, ಬೆಂಗಳೂರಲ್ಲಿ ಸಾಲ ಮಾಡಿಕೊಂಡು ಲೆಕ್ಕಬಿಟ್ಟ ಕನಕಪುರಕ್ಕೆ, ಇನ್ನೂ ಬಂದಿಲ್ಲ. ನಾವು ಅಂಥವ್ರಲ್ಲ, ನಾನು ನೆಗೆದೂ ಇಲ್ಲ, ಆರೋದು ಇಲ್ಲ, ಬೆಳೆದೂ ಇಲ್ಲ. ಅದು ಆ ಥರ ಮೋಸ ಮಾಡ್ದಲ್ಲ, ಹೋಗಬೇಡಿ. ನಾನೇ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ನಾನು ತಪ್ಪು ಮಾತಾಡಲ್ಲ, ನಂದೆಲ್ಲ ರಿಯಲ್ಲು. ನನಗೆ ಉಪೇಂದ್ರ ಹೇಳ್ತಾನೆ, ನಿನಗೆ ಇದಿಲ್ಲ ಕಣೆಯ, ಅದೇನೋ ಏನಿಲ್ಲ ಅಂತಾರೆ, ಫಿಲ್ಟ್ರಿಲ್ಲ. ನನಗೆ ಫಿಲ್ಟ್ರಿಲ್ಲ, ರಿಯಲ್ ಮ್ಯಾಟ್ರು. ಹಳ್ಳಿ ಬ್ಯಾಸೆ, ಹಳ್ಳಿ ಮ್ಯಾಟ್ರು. ಅವ್ನು ಜೋಗಿ ಹೇಳ್ತಾನೆ ಕಳ್ಳ ಪ್ರೇಮ್, ನಂದು ಮೀಟ್ರಿಲ್ಲ. ಅವ್ನು ದೊಡ್ಡ ಕಳ್ಳ. ನನ್ನ ಮಗ 2 ಮೀಟ್ರ್ ಇದೆ ಅವನಿಗೆ, ಒಂದಿದು ಇನ್ನೊಂದದು. ಅವನು ಗಂಡಸಾದ್ರೆ, ಅವ್ನು ಡೈರೆಕ್ಟ್ರ್ ಆದರೆ ನನ್ನ ಮುಂದೆ ನಿಂತ್ಕೊಂತೇಳಿ ಅವನೇ ಅಲ್ಲೇ ನಾನು ಹೋಗ್ತೀನಿ, ದಮ್ಮಿದೆ ನಾನು ಕರಿ ಕೇಳಿ. ಫೋನೇ ತೆಗೆಲ್ವಲ್ರಿ. ತಿರ್ಗಾ ಏನು ಚಾತ ಹೇಳ್ಕೊತಾರೆ. ಒಬ್ಬ ಉಳ್ಕೋಣ ಬಾಲರಾಜು ಸೋತ ಕರಿಯ ಪಿಕ್ಚರ್ ಮಾಡಿ, ಎಕ್ಸ್ಕ್ಯೂಸ್ ಮೀ ಪಾಪ ಅವನು ಹೊಂಟೋದ. ಆಮೇಲೆ ಮಾಡಿದ ಪಿಕ್ಚರು ಜೋಗಿ ಜವಂತ ಮುಂತಾಯಪ್ಪ ಪಡಿಯರು, ಅವನು ಮನೆ ಕಳಿಸ್ಬಿಟ್ಟ. ಹಾಂ ತಿರ್ಗಾ ನಾನು ಬದ್ದ, ಇನ್ನೊಬ್ಬ ಮನೆ ಬಂದ. ಪಾಪ ಒಳ್ಳೆಯವನು ಅಂದರೆ ಒಳ್ಳೆ ದೇವರಂತ ಮುಂತ ಪಡಿಯರು. ಎಂಟೇಜು ಗೊತ್ತು. ಸುದೀಪಣ್ಣ ಹಾಕೊಂಡು ಶಿವಣ್ಣನ ಇಬ್ಬರು ತೆಗ್ದ, ದೇಶವೇ ಬಿಟ್ಬಿಟ್ಟ. ಏನ್ರಿ ಕದ್ದಿ ಪಿಕ್ಚರ್ ಮಾಡಿ ಅಯ್ಯೋ ಮನವ್ರಿಗೆ ಈ ದೇಶನೇ ಬೆಂಗಳೂರೇ ಬಿಡ್ಸ್ಬಿಟ್ಟ. ಅವನೊಬ್ಬ ನಾನು ಗಂಡಸು, ನಾನು ಡೈರೆಕ್ಟ್ರು. ನಾಚಿಕೆ ಮಾನ ಮರ್ಯಾದಿಲ್ವೇನೆ ನಿನಗೆ? ಹಾಂ ಇದ್ದು ಬರಲ್ಲ, ಹೋಗಿ ಹಳ್ಳಿಲಿ ಕಡಲೆಕಾಯೋ ತಪ್ಪೇನ ಎಸ್ಕೊಂಡು ಮಾರ್ಕೊಂಡು ಬೆಣ್ಣೆ ಮಾರ್ಕೊಂಡಿರು, ಊಟ ಕೊಡ್ತಾನೆ ದೇವರು. ಹಿಂಗೆಲ್ಲ ದುಡ್ಡು ಮಾಡಿ ಏನು ಉಪಯೋಗ ಆಗಲ್ಲ. ನನ್ನಂಥವ್ರು ಉಡ್ತಾನೇ ಇರ್ತಾರೆ. ಸತ್ಯ 1000 ಜನ ಸುಳ್ಳು ಹೇಳಿದ್ರೆ ಒಬ್ಬ ಒಳ್ಳೆ ಉಡ್ತಾನೆ ಇರ್ತಾನೆ. ರಾವಣ 5 ಜನ ಇರ್ತಾರೆ, ರಾಮ ಉಡ್ತಾನೆ ಇರ್ತಾನೆ. ಈ ಭೂಮಿ ಎಲ್ಲ ಗಂಟ ನೋಡಿ ಕೇಳಿ. ನಮ್ಮೀರೋ ಏನು ಸ್ವಾಮಿ ಇದು ಅನ್ಯಾಯ? 120 ಕೋಟಿ ಅಂತೆ ಪಾಪ. ದಿಟನ ಸುಳ್ಳು. ಅವನು ಕರ್ನಾಟಕ ಹೀರೋ, ಒಳ್ಳೆ ಹೀರೋ, ಒಳ್ಳೆ ಆಕ್ಟ್ ಮಾಡ್ತಾನೆ. ಅವನಿಗೆ ಇಲ್ಲಿ ಬೆನ್ನಿಗೆ ಔಷಧಿ ತಗೊಂಡು, ಇಲ್ಲಿ ಬೆನ್ನಿಗೆ ಔಷಧಿ ತಗೊಂಡು, ಒಂದ್ಸರಿ ಸಣ್ಣ ಆಗಬೇಕು, ಒಂದ್ಸರಿ ದಪ್ಪ ಆಗಬೇಕು, ಒಂದ್ಸರಿ ತಿರುಗಿಸ್ಬೇಕು, ಒಂದ್ಸರಿ ಹಂಗೆ ತಿರುಗಿಸ್ಬೇಕು ಅಂದ್ಬಿಟ್ಟು 5 ವರ್ಷ ಆಯಿತು ಪಿಕ್ಚರ್ ರೆಡಿ ಆಯ್ತು. ಆ ಡೇಟ್ ಹಾಕ್ತಾನೆ ಅವನೇ 100 ಕೋಟಿ ಅಂತ. ಏನು ಸ್ವಾಮಿ 100 ಕೋಟಿ? ಪಾಪ ಆ ಮುಖಕ್ಕೆ ಸ್ವಾಮಿ ಬರ್ತದೆ 100 ಕೋಟಿ.
ಎಲ್ರಿ ಬರ್ತದೆ. ಆಂಜನೇಯ ಇದ್ದಂಗೆ ಅವನೇ ನಮ್ಮ ಕನ್ನಡಕ್ಕೆ ಹೀರೋ. ಯಾಕೆಂದರೆ ಅವ್ರ ಮಾವ ಅವ್ರಿಗೆ ಹೆಸರಿದೆ, ಅರ್ಜುನ್ ಜನ್ಯ ಹೆಸರಿದೆ, ಅವ್ರ ತಾತ ಹೆಸರಿದೆ. ಓಕೆ, ಬಾಂಬೆಗಿರೋನಾ? ಬಾಂಬೆ ಎಂತೆಂಥ ಇದ್ದಾರ್ರಿ ಅಂತ ಸಲ್ಮಾನ್ ಖಾನ್ ಅನ್ನೋನಿಗೆ. ಇನ್ನು ಇವ್ರನ್ನ ಕೇಳ್ತಾರೆ, ಎಲ್ಲ ಪ್ಯಾನ್ ಇಂಡಿಯಾ, ಜೀನ್ ಇಂಡಿಯಾ. ಅವನ ಯಾರೋ ಮನೆ ಮುಳುಗಿ ಆ ಕೇವನ್ ಯಾವಾಗ ಊರು ಬಿಡ್ತಾನೆ ಗೊತ್ತಿಲ್ಲ. ಎನಿ ಟೈಮ್ ನನಗೆ ಗೊತ್ತಿಲ್ಲ. ಯಾಕೆ ಜನಗಳ ದುಡ್ಡು ಕೇವೇನ ಪ್ರೊಡಕ್ಷನ್ನು ಜನಗಳ ದುಡ್ಡು. ಅಯ್ಯೋ ಸುಪ್ರೀತ್ ಆಟ ಆಡ್ತಾವನೆ. ನನ್ನ ಭರ್ಜರಿ ಪಿಕ್ಚರ್ ತಗೊಂಡು 10 ಕೂತಿದ್ದ ಸರ್ ನಮ್ಮ ಆಫೀಸಲ್ಲಿ. 15 ಕೋಟಿ ತಗೊಂಡಿದ್ದ ಪಿಕ್ಚರು. 15 ಕೋಟಿ ಕೊಟ್ಟ, 3 ಕೋಟಿ ಇಕ್ಕಪ್ಪ ಅಂದೆ. ಇಲ್ಲ ಸರ್. ತುಮಕೂರು ಗಣೇಶ್ ಅನ್ನೋನು, ಕೊಡಪ್ಪ ಲೆಟ್ರಿ ಕೊಡ್ಸಪ್ಪ. ಬಾಸ ಸ್ವತಃ ಅವನೊಬ್ಬ ದೊಡ್ಡ ಕಳ್ಳ. ಇಲ್ಲಿ ನಮ್ಮ ಗುರುಗಳು ನಮ್ಮ ಸಾಕವನೇ ದೊಡ್ಡ ಕಳ್ಳ. ಅವನು ಇಲ್ಲ, ಅವನು ಹೊಂಟೋದ. ಏನು ಸರ್ ಗೊತ್ತಲ್ಲ ನಿಮ್ಗೆ ವೆಂಕಟೇಶ್? ಹಾಂ, ಸ್ವತಃ ಬಾಬಾ ಏನು ಮಾಡ್ತೀರ? ಲಾಸ್ಟ್ ಹೆಣ ಕರ್ಕೊಂಡ್ಬೇಕು ಅಂದರೆ ದುಡ್ಡಿಲ್ಲ ಸರ್. 24 ಲಕ್ಷ ಕಟ್ಟಬೇಕು ಬಾಸನ್ಗೆ, ಹೆಣ ಕೊಡಲ್ಲ ಅಂತಾರೆ. ನಾನು ಹೋಗಿ ಒಬ್ಬ ಲಾಯರ್ ಹತ್ರ ಅವನ ಆಫೀಸು ಬರ್ಕೊಬಿಟ್ಟು ಅವ್ರ ಮಕ್ಳ ಕೈಲಿ ದುಡ್ಡು ತೊಗೊಂಬಂದು ಹಾಸ್ಪಿಟ್ಲಾಗ ಕಟ್ಟಿ ಹೆಣ ಎತ್ಕೊಂಬಂದೆ. ಅದಕ್ಕೆ ಮಾಡಬೇಡ್ರು ಮೋಸ. ಮೋಸ ಮಾಡಿದ್ರೆ ಹಿಂದೆನೇ ದೇವ್ರು ಇರ್ತಾರೆ, ಹೊಡಿತಾನೆ ಅಂತ ಹೇಳೋದು. ಹಿಂದೆನೇ ದೇವ್ರು ಇರ್ತಾನೆ ಸಹ, ಹೊಡಿತಾನೆ. ಅದು ನೆನ್ಸ್ಕೊಳ್ಳಲ್ಲ. ಇವತ್ತು ಬಿರಿಯಾನಿ ತಿನ್ಬಿಡ್ಬೋದು ಸರ್. ಯಾವತ್ತು ದೇವ್ರು ಕೊಟ್ಟಿರೋದು ಅನ್ನ ಸಾಂಬಾರು. ಬಿರಿಯಾನಿ ಯಾವತ್ತೋ ಒಂದಿನ, ಉಗಾದಿ ಯಾವತ್ತೋ ಒಂದಿನ, ರಂಜಾನ್ ಯಾವತ್ತೋ ಒಂದಿನ, ದಿನ ಬರಲ್ಲ. ಅಲೋ ಸ್ವಾಮಿ, ದಿನ ಸ್ಥಿತಿ ಮಾಡ್ತೀವೇನ್ರಿ? ವರ್ಷಕ್ಕೊಂದ್ಸತಿ ದಿನ ದುಡ್ಡು ನಿಮ್ಮ ಹತ್ರ ಇದ್ರೂ ಮಾಡಲ್ಲ. ಅಯ್ಯೋ ವೇಸ್ಟ್ ಆಗುತ್ತೆ ಸುಮ್ಮನೆರಪ್ಪ, ಅಪ್ಪನಿಗೊಂದ್ಸತಿ ಮಾಡೋಣ ಅಂತೀವಿ ಅಲ್ವಾ? ದಿನ ಸ್ವೀಟ್ ತಿನ್ನಕ್ಕಾಗತ್ತಾ? ಊಟ ಆದಮೇಲೆ ಸ್ವೀಟ್ ತಿನ್ನಬೇಕು ಅಂದ್ಕೊಂಡಿರೋದು ಮೈಂಡು ಚೆನ್ನಾಗಿ ಓಡಲಿ ಅಂತ. ಯಾಕೆ ದೊಡ್ಡವ್ರು ಹೇಳಿರೋದು? ಖಾರ ತಿಂದಮೇಲೆ ಸ್ವೀಟ್ ತಿಂದು ನೆಮ್ಮದಿಗೆ ಅರ್ಧ ಗಂಟೆ ಮಲಗಿದ್ದಿ, ಎದ್ದೋಳಿ ಪ್ರೆಸ್ ಆಗುತ್ತೆ ಅಂತ ಭಗವಂತ ಹೇಳಿರೋದು, ನಾನಲ್ಲ. ಅದಕ್ಕೆ ಊಟ ಆದಮೇಲೆ ಸ್ವೀಟ್ ಕೊಡೋದು. ಏನ್ರಿ ನಿಮ್ಗೆಲ್ಲ ಗೊತ್ತು, ನಿಮ್ಮ ಮಹಾ ಕಲಾಗಾರ. ಬಾ ಅವರೆಲ್ಲ ಈಗಿಂದ ಇರೋದು ಅವರು. ಅಲ್ಲ ಪಾಪ ಪ್ರೆಸ್ಸವರೆಲ್ಲ ಇವಾಗ ಬಂದಿದ್ದೀರಾ ನೀವಲ್ಲ. ನಾವೆಲ್ಲ ಸರ್, ನಾನು ಬಾಂಬೆ ಶೂಟಿಂಗ್ ಮಾಡಬೇಕಾದ್ರೆ ಪ್ರೆಸ್ಸವ್ರಿಗೆ ನಾನು ಫ್ಲೈಟೇ ಕರ್ಕೊಂಡೋಗಿದ್ದೆ. ನಿಮ್ಗೆ ಗೊತ್ತಿಲ್ಲ ವೆಂಕಟೇಶ್ ಗೊತ್ತು. ಪಾಪ ನೀವೆಲ್ಲ ಮಕ್ಳುಗಳು ಬಂದಿದ್ದೀರಾ, ನೀವು ಯಾರು ಇರಲಿಲ್ಲ, ಫ್ಲೈಟೇ ಕರ್ಕೊಂಡೋಗಿದ್ದೆ. ಅವೆಲ್ಲ ನಾನು ಮಾಡಿರೋ ವ್ಯಕ್ತಿ. ಈಗೇನೋ ಈ ನಾಯಿಗಳು ಸಾಕಿ, ದೊಡ್ಡ ದೊಡ್ಡ ನಾಯಿಗಳು ಸಾಕಿ ನಮಗೆ ಕಚ್ಬಿಡ್ತು. ಅವ್ರು ಒಳ್ಳೇದು ಮಾಡಲಿ, ನಾನು ಕೇಳ್ಕೊತೀನಿ. ನನಗೆ ವಾಸ ಮಾಡ್ಕೊಳ್ಳೋದು ನನಗೆ ಗೊತ್ತು. ನನಗೆ ಗುರುಬಲ ಚೆನ್ನಾಗಿದೆ. ನನಗೆ ನಮ್ಮ ಅಪ್ಪ ಅವ್ರ ಆಶೀರ್ವಾದ ಚೆನ್ನಾಗಿದೆ, ನಮ್ಮ ತಾಯಿಯವ್ರ ಆಶೀರ್ವಾದ ಚೆನ್ನಾಗಿದೆ. ಅದರಿಂದ ಬರ್ತೀವಿ. ಯಾವತ್ತು ಗುರುಬಲ ಚೆನ್ನಾಗಿರ್ಬೇಕಂತ ಏನು ಹೇಳ್ತಾರೆ, ಗುರುಬಲ ಚೆನ್ನಾಗಿರ್ಬೇಕು ಅಂತ ಬದುಕಬೇಕು ಅಂದರೆ ನೀನು ಗುರುಬಲ ಇದೆ ಅಂದರೆ ಏನು ಮಾಡೋಕ್ಕಾಗಲ್ಲ. ತಾಯಿ ತಂದೆ ಇಲ್ಲ ಅಂದ್ರೂ ಗುರು ಬಲ ಇದ್ರೆ ಎದ್ದೋಳ್ತಾನಂತ ಮೇಲೆ. ಯಾಕೆಂದರೆ ದೊಡ್ಡವರು ಹೇಳಿರೋ ಮಾತಿತ್ತು. ನಾನು ಹೇಳ್ತಾ ಇಲ್ಲ, ನಾನು ಇನ್ನೂ ಚಿಕ್ಕವನು, ನನಗೆ 80 ಇಲ್ಲ, ಬರೀ 66, 67 ಅಷ್ಟೇ. ವೆಂಕಟೇಶ್ ಇನ್ನೂ 15 ವರ್ಷ ಇಂಡಸ್ಟ್ರಿ ಇರ್ತೀನಿ. ಅದೆಲ್ಲ ದೇವ್ರು ಬಿಟ್ಬಿಟ್ಟಿದ್ದೀನಿ. ಅಲ್ಲ ರೀ, ನಮ್ಮ ಅಪ್ಪ 95 ವರ್ಷ ಇದ್ದರು. ಅಲ್ಲ, 2 ಕಮ್ಮಿ ಆಗ್ಬೋದು, 2 ಜಾಸ್ತಿ ಆಗ್ಬೋದು. ಇವಾಗ ಅಳ್ಳಾಡ್ಸ್ಕೊಂಡ್ಬಂದ್ಬಿಟ್ರು ಪಾಪ. ಓಕೆ, ಥ್ಯಾಂಕ್ ಯು. ಹೇಳೋಣ. ಅಲ್ಲ, ಎಕ್ಸ್ಪೆಕ್ಟ್ ಮುಗಿಸ್ಕೊಂಬನ್ರಿ. ಎಕ್ಸ್ಪೆಕ್ಟ್ ನಮ್ಮದೇ ಫಸ್ಟ್ ಇವತ್ತು 2-3 ಪಿಕ್ಚರ್ ನೋಡ್ಕೊಂಬಂದ್ರ. ಹೇಳ್ರಿ ಯಜಮಾನ್ರೆ, ಇದೇ ಫಸ್ಟಾ? ಯಾಕೆ ಲೇಟಾಗಿ ಬಂದಿದ್ದೀರಾ? ನನಗೆ ಏನು ಸ್ವಾಮಿ ಗೊತ್ತು. ಯಾಕೆ ಇಲ್ಲಿ ಮನೆ ಮಾಡಿಲ್ವಾ?
ನನಗೆ ಅಷ್ಟು ಸರ್ ನೀವು ಗುರುತಿಸಿ ನೀವು ಹೊಗಳೋದು ಬೇಕಾಗಿಲ್ಲ. ಅದು 100 ರೂಪಾಯಿ ಕೊಡೋ ಕೇಳ್ರಿ ನಿಮ್ಮ ಕೈ ಹೊಗಳಿಸ್ಕೋ ಅವಶ್ಯಕತೆ ನನಗಿಲ್ಲ. ನೀವು ಲೇಟಾಗಿ ಬಂದು ಇವಾಗ ಕೂತ್ಕೊಂಡು ಅದು ಪ್ರಶ್ನೆ ಹೇಳಿ ಆಮೇಲೆ ಮಾತಾಡಿ. ಅಲ್ಲ ನೀವು ನನ್ನ ಮುಖ ಕೇಳ್ತಾ ಇದ್ದೀರ, ನೀವು ಅಲ್ಲಿ ಕೇಳ್ಬೇಕು ಮುಖ. ಅಲ್ಲ ರೀ ಯಜಮಾನ್ರೆ, ನಾನು ಹೇಳೋದು ಕೇಳಿ ತಾಳ್ಮೆಯಿಂದ. ನೀವು ಅಲ್ಲಿಂದ ಬಂದಿದ್ದೀರ ಅದು ಅಂದ್ಕೊಂಡು ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಇವಾಗ ಬಂದು ಕೂತ್ಕೊಂಡು ನೀವು ಪ್ರಶ್ನೆ ಕೇಳೋದಲ್ಲ. ಆ ಟೈಮಿಗೆ ಸರಿಯಾಗಿರಬೇಕು. 12:15 ಕರೆದವ್ರೆ, 5 ನಿಮಿಷ ಲೇಟಾದ್ರೆ 8 ಉಗ್ದ ನನಗೆ. ನಮ್ಮ ಪಿ ಆರ್ ಒ ಉಗಿದ್ರು ನನಗೆ, ಎಲ್ಲ ಕಾಯ್ತಾವ್ರಿ ಅಂತ. ಎಲ್ರಿ ನೀವು ಹೇಳೋದು 35 ಜನ ಅನ್ರಿ, ಎಲ್ಲಿ ತೋರಿಸಿ ಅಂದೆ. ಅದು ನ್ಯಾಯ. ಇದಕ್ಕೆ ಸುಮ್ಮನೆ ಬರಿಲ್ಲ, ಇದು ಸುಮ್ಮನೆ ಕೊಟ್ಟವ್ರ ಇದು ಹಾಲು ಎಲ್ಲನೂ. ಹಣ ಹಂಚಿದ್ದೀರಿ, ದುಡ್ಡು 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 ಹಂಚಿದ್ದೀವಿ. ಒಂದೇ ಸೀಟು, ಸಿಂಗಲ್ ಸೀಟು ಬರ್ಕೊಳ್ಳಿ ಹೋಗಿ. ಅದು ಹಾಕ್ತವ್ರು ಇಲ್ಲ, ನನ್ನ ಇಷ್ಟ ಅದು. ಏನ್ರಿ ನನಗೆ ಪ್ರಶ್ನೆ ಕೇಳೋಂಗೆ ಆಗ್ಬಿಟ್ಟಿದ್ರಿ ನೀವು? ಸಬಾಸ್, ನನಗೆ ಪ್ರಶ್ನೆ ಕೇಳೋದ? ಹಾಂ ರೀ ಸ್ವಾಮಿ, ನನ್ನೇ ಪ್ರಶ್ನೆ ಕೇಳೋಂಗೆ ಆಗ್ಬಿಟ್ಟು. ಐ ಆಮ್ ಮನಿ. 100 ಕೋಟಿ ಜನ ಊಟ ಕೊಟ್ಟಿದ್ದೀನಿ. ನೀವು ಇಲ್ಲಿಂದ ಇಲ್ಲಿ ಬರೋಕ್ಕೆ ಅರ್ಧ ಗಂಟೆ ಲೇಟ್ ಆಗೋಯ್ತು, 1 ಗಂಟೆ ಲೇಟ್ ಆಗೋಯ್ತು ಅಂತೀರ. ನಾನು 1000 ಜನ ಸಾಕ್ಬಿಟ್ಟು ಹಣ ಎಣಿಸ್ಬಿಟ್ಟು ಬಂದಿರೋ ವೆಂಕಟೇಶ್ ಬೈತಾ ಇದ್ದ, ನಿಮ್ಗೆ ಟೈಮಿಂಗ್ ನೆನ್ಸಿಲ್ವೇನ್ರಿ ಅಂತ. ನಾನು ನಿಮ್ಗೆ ಅನ್ಬೋದು ಹಂಗೆ, ಹೆಂಗೆ ನಿಮ್ಗಲ್ಲ, ವೆಂಕಟೇಶ್ ಅನ್ಬೋದು. ಅವ್ರು ನಮ್ಮ ಪಿ ಆರ್ ಒ, ಈ ಸಿನಿಮಾ ಪಿ ಆರ್ ಒ, RS ಪಡಕ್ಕೆ ಪಿ ಆರ್ ಒ. ನಾನು ಅವ್ರಿಗೆ ಅನ್ಬೋದು, ನಿಮ್ಮ ಅಧಿಕಾರ ನನಗಿಲ್ಲ. ತಿಳ್ಕೊಳ್ಳಿ ಹೇಳೋದು. 1 ಥಿಯೇಟ್ರ್ ಹಾಕ್ತೀವ, 2 ಥಿಯೇಟ್ರ್ ಹಾಕ್ತೀವ. ರಿಲೀಸ್ ಮುಂಚೆ ಉದಯವಾಣಿ, ಕನ್ನಡಪ್ರಭ, ವಿಜಯ ಕರ್ನಾಟಕ ಎಲ್ಲ ಬಂದು ಥಿಯೇಟ್ರು ಪೇಪರ್ ತೊಗೊಂಡು ನೋಡ್ಕೊಳ್ರಿ. ಕಾಸಿದ್ರೆ, ಇಲ್ಲಾಂದರೆ ಬಿಟ್ಟಾಕಿ. ಜೈ ಜೀನ್, ಜೈ ಆಂಜನೇಯ, ಜೈ ಕರ್ನಾಟಕ, ಇದೇ ನನ್ನ ಮಾತು. ಕಾಟನ್ಪೇಟೆ 7 ಕೋಟಿ ಜನಗಳು ನೋಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಚೆನ್ನಾಗಿದ್ರೆ ನೋಡಿ, ಚೆನ್ನಾಗಿಲ್ಲ ಅಂದರೆ ಉಗ್ದುಬಿಟ್ಟು ಬನ್ನಿ. ಯಾವ ಪಿಕ್ಚರ್ ಮಾಡಿದ್ದೀರಿ ನೀವು? 20 ಪಿಕ್ಚರ್ ಮಾಡಿ 15 ಪಿಕ್ಚರ್ ಇಟ್ಕೊಟ್ಟಿದ್ದೀರಾ. ಶಿವನೊಂದು 5, ಧ್ರುವ ಸರ್ಜನ್ 2, ದುನಿಯಾವಿ ದನ ಕಾಯೋನು. ನಾವೇನು ದುಡ್ಡು ಕೊಟ್ಟು ಪೇಪರಲ್ಲಿ ಬರ್ಸ್ಕೊಳ್ಳೋದು ಇಲ್ಲ. 5 ಇವಾಗ ಹೆಚ್ಚು ಕಮ್ಮಿ 5 ಲಕ್ಷ ಜನ ಯೂಸ್ ನೋಡವ್ರೆ ನನ್ನ ಪಿಕ್ಚರು. ಆ ಜನಗಳಿಗೆ ಬಿಟ್ಟಿದ್ದೀನಿ. 7 ಕೋಟಿ ಕರ್ನಾಟಕ ಅಭಿಮಾನಿಗಳು ಬಿಟ್ಟಿದ್ದೀನಿ. ನಾನು ಪಿಕ್ಚರ್ ಚೆನ್ನಾಗಿ ಮಾಡ್ತೀನೋ, ಚೆನ್ನಾಗಿ ಮಾಡೋದು 5 ಕೋಟಿ ಜನಗೆ, 7 ಕೋಟಿ ಜನಸಂಖ್ಯೆ ಗೊತ್ತು. ನನ್ನ ಪಿಕ್ಚರ್ ಇವತ್ತಿಂದ ನಾನು ಮಾಡಿಲ್ಲ, ಇವತ್ತು ಮಾತಾಡ್ತಾ ಇಲ್ಲ ಸ್ಟೇಜ್ ಮೇಲೆ. ನಾನು ಸತ್ಯನೇ ಮಾತಾಡೋದು. ನಾನು ಯಾರು ಏನು ಮಾಡೋಕ್ಕಾಗಲ್ಲ, ಸತ್ಯನೇ ಯಾವತ್ತೂ ನಡೆಯೋದು. ಈ ಬೂಟಾಟಿಕೆ ಮಾತು ಅವೆಲ್ಲ ಕನೆಕ್ಟ್ ಬಂದಿದೆ, ಅವೆಲ್ಲ ಮಾಡೋದಿಲ್ಲ, ರೂಢಿನೂ ಇಲ್ಲ. ನನ್ನ ಮೇಲೆ ಅಭಿಮಾನ ಇದ್ದರೆ ಪಿಕ್ಚರ್ ನೋಡಿ ಚೆನ್ನಾಗಿದೆ ಅಂತ ಬರೀರಿ. ಹಂಗೆ ನಿಮಗೂ ಹೇಳ್ತೀನಿ, ಪೇಪರ್ಗೆ ಉಗ್ದೇ ಬರೀರಿ, ನನಗೇನು ಬೇಜಾರಿಲ್ಲ. ಯಾಕಪ್ಪ ಈ ಜಂಬಕ್ಕೆ ಮಾತಾಡ್ತೀನಿ ಅಂತ ನಾನು ಹೇಳುವುದಿಲ್ಲ. ಅದೇ ಜಂಬ, ಅದೇ ಗತ್ತು, ಅದೇ ಮಾತು. ಜೈ ಜೀನ್, ಜೈ ಕರ್ನಾಟಕ, ಜೈ ಆಂಜನೇಯ. ನನ್ನ ಮಾತು ಮುಗಿಸ್ತೀನಿ. ನಮ್ಮ ಗುರುಗಳು ವಿಶ್ವನಾಥ್ ಅವರು ಥಿಯೇಟ್ರು 1 ಥಿಯೇಟ್ರು ಹಾಕಿ ಅಂದರೆ 1 ಥಿಯೇಟ್ರ್ ಹಾಕ್ತೀನಿ, 2 ಥಿಯೇಟ್ರ್ ಅಂದರೆ 2 ಥಿಯೇಟ್ರ್ ಹಾಕ್ತೀನಿ, 100 ಥಿಯೇಟ್ರ್ ಅಂದರೆ 100 ಥಿಯೇಟ್ರ್ ಹಾಕ್ತೀನಿ. ಇವರು ಅವಾಗಿಂದ ಸಿನಿಮಾ ಮಾಡ್ಕೊಂಬಂದಿರೋ. ಟಿ ವಿಯಲ್ಲಿ ವಿಶ್ವನಾಥ್ ಅಂದರೆ ಇಡೀ ಇಂಡಸ್ಟ್ರಿಗೆ 50 ವರ್ಷದಿಂದ ಇದ್ರು. ಅವ್ರ ಫಾದರು ಗೊತ್ತು ನನಗೆ. ಇವಾಗ ಅವ್ರ ಮಗ ನನ್ನ ಜೊತೆ ಇದ್ದಾರೆ. ನೋಡ್ತೀನಿ ಎಷ್ಟು ಥಿಯೇಟ್ರ್ ಜನ ಬರ್ತಾರೋ. ನಾನು ಬೇಡ್ಕೊಂಡು ನನ್ನ ಪಿಕ್ಚರ್ ಹಾಕಿ ಅಂತ ನಾನು ಎಂದೂ ಹೋಗಲ್ಲ. ನಿಮ್ಗೆ ದರ್ದಿದ್ರೆ ಬಂದು ಹಾಕಿ, ಇಲ್ವೋ ಬಿಡಿ, ನಾನು ರೆಂಟೂ ಕೊಡಲ್ಲ. ಓನ್ಲಿ ಬಾಡಿಗೆ 10% ಹಂಗಿದ್ರೆ ಬನ್ನಿ. ಅವ್ರಿಗೆ ಹೇಳ್ತೀವಿ ಒಳಗಡೆ ಬನ್ನಿ ನಮ್ಮ ಆಫೀಸ್ಗೆ, ನಿಮ್ಗೆ ದಮ್ಮಿದ್ರೆ ಬನ್ನಿ ನಾನು ಪಿಕ್ಚರ್ ಹಾಕೋಕ್ಕೆ. ಇಲ್ಲ ಅಂದರೆ ಬೇಡ, ಒಂದೇ ಥಿಯೇಟ್ರ್ ಸಾಕು, ಸಿಂಗಲ್ ಥಿಯೇಟ್ರ್. ಕನಕಪುರ ನಮ್ಮದೇ ಥಿಯೇಟ್ರ್ ಇದೆ, ಅಲ್ಲೇ ಹಾಕೋತೀನಿ ಸಾಕು. ಇವಾಗ ಸೋ ಪಿಕ್ಚರು 44 ಕೋಟಿ ಆಗಿದ್ದು ಬಜೆಟ್. 3 ಕೋಟಿ, 2 ಕೋಟಿ, 70 ಕೋಟಿ ಮಾಡಿಲ್ವಾ ಏನ್ರಿ ಯಜಮಾನ್ರೆ? ಮಾಡಿಲ್ವಾ?
ಫಸ್ಟ್ ಹಾಕೋದು 15 ಥಿಯೇಟ್ರು, ಆಮೇಲೆ 100 ಥಿಯೇಟ್ರು, ಆಮೇಲೆ 200 ಥಿಯೇಟ್ರು, ಆಮೇಲೆ ಪ್ಯಾನ್ ಇಂಡಿಯಾ ಆಗ್ಲಿವೇನ್ರಿ? ಅಯ್ಯೋ ಏನು ಸ್ವಾಮಿ, ಧೈರ್ಯ ಮಾತಾಡಿ. ನಾಷ್ಟ ಮಾಡಿದ್ರಾ? ಅಲ್ಲ ಏನಿಲ್ಲ, ಅಲ್ಲ ಹೂವನಿ ಅಂತ ಹೂವನಿ ಸ್ವಾಮಿ. ಅಲ್ಲ ರೀ, ಯಾಕಪ್ಪ ಯಾಕೆ ಭಯ? ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ ರೀ. ಅಲ್ಲ ರೀ, ನಾನು ಏನು ಯಾವ ಆಫೀಸ್ ರೀ? ಆರ್ಟಿಸಲ್ ಹೈದ್ರಾಬಾದ್ ರೀ. ಯಾಕೆ ಕರ್ಕೊಂಬರೋಣ? ನಿಮಗೆ ತೆಲುಗು ಗೊತ್ತಾಗುತ್ತಾ? ನಿಮಗೆ ತೆಲುಗು ಗೊತ್ತಾಗುತ್ತಾ? ತಮಿಳು ಗೊತ್ತಾಗುತ್ತಾ? ಅರೇ ಪ್ರೆಸ್ ಮೀಟು ನನ್ನ ಸಿನಿಮಾ ಪಿಕ್ಚರು ನನ್ನ ರಿಲೀಸ್ ಕರೆದಿರೋ ಪ್ರೆಸ್ ಮೀಟು 13ನೇ ತಾರೀಕು.